ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಬೆಂಗಳೂರಿನ ಬೀದಿ ಬದಿ ವ್ಯಾಪಾರಿಗಳ ಹೊಟ್ಟೆ ಮೇಲೆ ಹೊಡೆಯುತ್ತಿದ್ದಾರಾ ಬಿಬಿಎಂಪಿ ಅಧಿಕಾರಿಗಳು? ಖಾಸಗಿ ಕಂಪನಿಗಳು ಹಾಗೂ ಹೋಟೆಲ್ ಮಾಲೀಕರ ಹಿತಾಸಕ್ತಿಗಾಗಿ ಬಡವರ ಬದುಕನ್ನು ಬೀದಿಗೆ ತಳ್ಳಲಾಗ್ತಿದೆಯಾ? ಹೌದು, ಇಂತಹದ್ದೊಂದು ಗಂಭೀರ ಆರೋಪ ಇದೀಗ ಕೇಳಿಬಂದಿದೆ. ಬೆಂಗಳೂರು ಪೂರ್ವ ತಾಲೂಕಿನಲ್ಲಿ ಕಳೆದ 20 ರಿಂದ 25 ವರ್ಷಗಳಿಂದ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ನೂರಾರು ಬಡ ಕುಟುಂಬಗಳು ಇಂದು ಬೀದಿಗೆ ಬೀಳುವ ಆತಂಕ ಎದುರಿಸುತ್ತಿವೆ. ಇದೀಗ ಈ ಬಡ ವ್ಯಾಪಾರಿಗಳ ಪರವಾಗಿ ಭಾರತೀಯ ಸೇವಾ ಸಮಿತಿ ಧ್ವನಿ ಎತ್ತಿದೆ. ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಹೂಡಿ ಚಿನ್ನಿ ರಾಮಚಂದ್ರ ಮತ್ತು ರಾಜ್ಯಾಧ್ಯಕ್ಷ ವಿ ಅಮರ್ ರವರ ನೇತೃತ್ವದಲ್ಲಿ ನೂರಾರು ಸಂಘಟಿತ ಕಾರ್ಯಕರ್ತರೊಂದಿಗೆ ಮಾನ್ಯ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಕೃಷ್ಣ ಬೈರೇಗೌಡ ಅವರಿಗೆ ಗಂಭೀರವಾದ ಮನವಿ ಪತ್ರವೊಂದನ್ನು ಸಲ್ಲಿಸಲಾಯಿತು. ಪ್ರಮುಖ ಆರೋಪಗಳು ಮತ್ತು ಮನವಿಯ ಮುಖ್ಯಾಂಶಗಳು: ಬಿಬಿಎಂಪಿ ಅಧಿಕಾರಿಗಳು ಖಾಸಗಿ ಕಂಪನಿಗಳು ಹಾಗೂ ಹೋಟೆಲ್ ಮಾಲೀಕರ ಜೊತೆ ಕೈಜೋಡಿಸಿದ್ದಾರೆ. ಅವರ ಪಾರ್ಕಿಂಗ್ ಮತ್ತು ಗಾರ್ಡನ್ ಅನುಕೂಲಕ್ಕಾಗಿ ಸಚಿವರು ಹೊರಡಿಸಿರುವ ಆದೇಶವನ್ನು ದುರುಪಯೋಗಪಡಿಸಿಕೊಂಡು ಬಡವರ ಅಂಗಡಿಗಳನ್ನು ತೆರವುಗೊಳಿಸುತ್ತಿದ್ದಾರೆ. ದಶಕಗಳಿಂದ ಕಷ್ಟಪಟ್ಟು ವ್ಯಾಪಾರ ಮಾಡುತ್ತಾ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಕುಟುಂಬ ನಿರ್ವಹಣೆ ಮಾಡುತ್ತಿದ್ದ ಬಡವರ ಹೊಟ್ಟೆಯ ಮೇಲೆ ಹೊಡೆಯಲಾಗುತ್ತಿದೆ. ಮಾನ್ಯ ಸಚಿವರು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಬಡವರ ಬದುಕನ್ನು ಕಸಿದುಕೊಳ್ಳುತ್ತಿರುವ ಸಂಬಂಧಪಟ್ಟ ಅಧಿಕಾರಿಗಳನ್ನು ತಕ್ಷಣವೇ ಅಮಾನತುಗೊಳಿಸಬೇಕು. ಸಾರ್ವಜನಿಕರ ಓಡಾಟಕ್ಕೆ ಸ್ವಲ್ಪ ಜಾಗವನ್ನು ಬಿಟ್ಟು ಉಳಿದ ಜಾಗದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಯಥಾಸ್ಥಿತಿಯಂತೆ ವ್ಯಾಪಾರ ಮುಂದುವರಿಸಲು ಅವಕಾಶ ಮಾಡಿಕೊಡಬೇಕು ಎಂದು ಆಗ್ರಹಿಸಲಾಗಿದೆ. ಬಡವರ ಆಕ್ರೋಶಕ್ಕೆ ಕಾರಣವಾಗಿರುವ ಈ ಸೂಕ್ಷ್ಮ ವಿಷಯದ ಬಗ್ಗೆ ಮಾನ್ಯ ಸಚಿವರು ಯಾವ ರೀತಿಯ ಕ್ರಮ ಕೈಗೊಳ್ಳಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರ ತಮಗೆಲ್ಲರಿಗೂ ಗೊತ್ತಿದೆ. ಏನು ಮಾನ್ಯ ಅಭಿವೃದ್ಧಿಯ ಹರಿಕಾರರು ಆಗಿರ್ತಕ್ಕಂಥ ಸನ್ಮಾನ್ಯ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಅಧಿಕಾರವನ್ನು ಸ್ವೀಕರಿಸಿದ ನಂತರ ಬೆಂಗಳೂರಿನಲ್ಲಿ ಫುಟ್ಪಾತ್ಗಳನ್ನು ಒತ್ತುವರಿ ಮಾಡಿಕೊಂಡಿರ್ತಕ್ಕಂಥ ಸ್ಥಳಗಳನ್ನು ಇವತ್ತು ತೆರವು ಮಾಡಿಸುವಂಥ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಖಂಡಿತವಾಗ್ಲೂ ಇದು ಶ್ಲಾಘನೀಯ. ಆದರೆ ಮುಖ್ಯ ರಸ್ತೆಗಳಲ್ಲಿ ತೆರವು ಮಾಡಿಸುವಂಥ ಕಾರ್ಯವನ್ನು ಮಾಡ್ತೇವೆ ಅಂತೇಳಿ ಪದೇ ಪದೇ ಮಾನ್ಯ ಸಚಿವರು ಹೇಳ್ತಾನೆ ಇದ್ದಾರೆ. ಎಲ್ಲ ಮಾಧ್ಯಮಗಳಲ್ಲಿ ಎಲ್ಲರೂ ಗಮನಿಸಿದೆ. ಆದರೆ ಇದನ್ನೇ ನೆಪವಾಗಿ ಇಟ್ಕೊಂಡಂಥ ಕೆಲವು ಅಧಿಕಾರಿ ವರ್ಗ ಮತ್ತು ಮಹದೇವಪುರದಲ್ಲಿರ್ತಕ್ಕಂಥ ಕೆಲವು ಕಂಪನಿಗಳ ಮಾಲೀಕರು, ಭೂ ಮಾಲೀಕರು ಮತ್ತು ದೊಡ್ಡ ದೊಡ್ಡ ಹೋಟೆಲ್ನ ಮಾಲೀಕರು ಇವರೆಲ್ಲರೂ ಶಾಮೀಲಾಗಿ ಮಾನ್ಯ ಸಚಿವರ ಉದ್ದೇಶ ಏನಾಗಿದೆ ಅಂತ ಹೇಳಿದ್ರೆ ಬೆಂಗಳೂರಿನ ಮುಖ್ಯ ರಸ್ತೆಗಳಲ್ಲಿರ್ತಕ್ಕಂಥ ಫುಟ್ಪಾತನ್ನು ತೆರವು ಮಾಡಬೇಕು ಅಂತೇಳಿ. ಆದರೆ ಅದನ್ನೇ ನೆಪವಾಗಿಟ್ಟುಕೊಂಡು ಏನು ಬೇರೆ ರಸ್ತೆಗಳು, ಹಿಂಬದಿಯ ರಸ್ತೆಗಳು ಏನಿದೆ ಅಲ್ಲಿ ಕೂಡ ಹೊಟ್ಟೆಪಾಡಿಗಾಗಿ, ತಮ್ಮ ಕಷ್ಟಗಳಿಗಾಗಿ ಜೀವನವನ್ನು ಮಾಡ್ಕೊಳ್ತಾ ಇರ್ತಕ್ಕಂಥ ಬೀದಿ ಬದಿ ವ್ಯಾಪಾರಸ್ಥರನ್ನ ತೆರವುಗೊಳಿಸುವಂತ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅದನ್ನ ಭಾರತೀಯರ ಸೇವಾ ಸಮಿತಿಯ ಸಂಘಟನೆ ಇವತ್ತು ತೀವ್ರವಾಗಿ ಅದನ್ನ ಖಂಡಿಸ್ತಾ ಇದೆ. ಅದಕ್ಕೆ ಒಂದು ಮಾನ್ಯ ಸಚಿವರಿಗೆ ಒಂದು ಮನವಿಯನ್ನ ಕೊಟ್ಟು ಅವರಿಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದೇವೆ. ಏನು ತಾವು ಆದೇಶವನ್ನ ಮಾಡಿದ್ದೀರಾ, ಬೆಂಗಳೂರಿನ ಮುಖ್ಯ ರಸ್ತೆಗಳನ್ನು ತೆರವು ಮಾಡಬೇಕು, ಏನು ಪಾದಾಚಾರಿಗಳಿಗೆ ಅನುಕೂಲ ಮಾಡಬೇಕು ಅಂತ. ಅದಕ್ಕೆ ನಮ್ಮ ಯಾವುದೇ ತರ ವಿರೋಧ, ಭಾರತೀಯ ಸೇವಾ ಸಮಿತಿಯ ಸಂಘಟನೆ ಯಾವುದೇ ವಿರೋಧ ಇಲ್ಲ. ಆದರೆ ಏನು ಮುಖ್ಯ ರಸ್ತೆ ಅಲ್ಲದಿರ ಹಿಂಬದಿಯ ರಸ್ತೆಗಳಲ್ಲಿ ತಮ್ಮ ಹೊಟ್ಟೆಪಾಡಿಗಾಗಿ ಜೀವನವನ್ನು ಕಟ್ಟಿಕೊಂಡು ಸುಮಾರು 20-25 ವರ್ಷಗಳ ಕಾಲ ಅವರ ಒಂದು ಜೀವನವನ್ನು ಕಟ್ಟಿಕೊಂಡಿರ್ತಕ್ಕಂಥ ಆ ಬೀದಿ ಬದಿ ವ್ಯಾಪಾರಸ್ಥರನ್ನ ದಯವಿಟ್ಟು ತೆರವು ಮಾಡಬಾರ್ದು ಅಂತೇಳಿ ಈ ಕೂಡಲೇ ತಾವು ಆದೇಶ ಮಾಡಬೇಕು ಅಂತೇಳಿ ಇವತ್ತು ಮಾನ್ಯ ಸಚಿವರಲ್ಲಿ ಭಾರತೀಯರ ಸೇವಾ ಸಮಿತಿಯ ಸಂಪೂರ್ಣ ಸಂಘಟನೆ ಇವತ್ತು ಒತ್ತಾಯವನ್ನು ಮಾಡ್ತಾ ಇದೆ. ಹಾಗೆ ಇಲ್ಲಿ ಮುಗಿಸ್ಕೊಂಡು ಎಲ್ಲರೂ ಎಲ್ಲೆಲ್ಲ ಯಾರ್ಯಾರು ಬಂದಿದ್ರೆ ಎಲ್ಲರೂ ಮಾದೇಪುರ ಜಿಬಿಎ ಕಚೇರಿ ಕಮಿಷನರ್ ಆಫೀಸ್ ಹತ್ರ, ಬಿಬಿಎಂಪಿ ಕಮಿಷನ್ ಆಫೀಸ್ ಹತ್ರ ಎಲ್ಲರೂ ಹಿಂಗೆ ಹೋಗ್ಬೇಕು. ಅಲ್ಲಿ ಮನವಿ ಪತ್ರ ಕೊಡೋಣ. ಶಾಂತಿಯುತವಾಗಿ ಯಾವುದೇ ಒಂದು ಹೋರಾಟ, ಇನ್ನೊಂದು ಧಿಕ್ಕಾರಗಳು ಕೂಗೋದು, ಧಿಕ್ಕಾರಗಳು ಏನು ಮಾಡಂಗಿಲ್ಲ. ಅಲ್ಲಿ ಹೋಗಿ ಅವ್ರಿಗೆ ಮನವಿ ಸಲ್ಲಿಸಿ ಅವ್ರಿಗೂ ಗಮನಕ್ಕೂ ತರೋಣ. ಸಾಹೇಬ್ರಿಗೂ ಹೇಳಿದ್ದೀವಿ, ಇದನ್ನು ಸರಿಯಾದ ರೀತಿಯಲ್ಲಿ ನೀವು ಸರಿಪಡಿಸಿ ಅಂತ. ಆಯ್ತಾ? ರೋಡ್ ಬಿಟ್ಟು ಬಂದ್ರಪ್ಪ ಸೈಡ್ಗೆ. ಆಯ್ತಾ? ಹೋಗೋಣ. ನಮಸ್ಕಾರ ಬಂಧುಗಳೇ. ಇವತ್ತು ಏನು ನಮ್ಮ ಸಹಕಾರ ನಮ್ಮ ಸಚಿವರಾದ ಕೃಷ್ಣ ಬೈರೇಗೌಡ ಸಾಹೇಬ್ರ ಮನೆ ಹತ್ರ ಇದ್ದೀವಿ.
ಈಗಾಗಲೇ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಏನು ಬೀದಿ ವ್ಯಾಪಾರಿಗಳನ್ನು ಬೀದಿಗೆ ತಳ್ಳಿ ಮಹದೇವಪುರ ವಿಧಾನಸಭಾ ಪೂರ್ವ ತಾಲೂಕಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬೀದಿ ವ್ಯಾಪಾರಿಗಳನ್ನ ಬೀದಿಗೆ ತಳ್ಳಿ ಅಲ್ಲಿ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅವರಿಗೆ ಪಾರ್ಕಿಂಗ್ ಮಾಡೋದಕ್ಕೆ, ಗಾರ್ಡನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅದ್ರ ವಿರುದ್ಧವಾಗಿ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಈಗ ಏನು ಸಾಹೇಬರು ಆ ಅವಕಾಶ ಏನೋ ಅದನ್ನು ಕಮಿಷನರ್ ಹತ್ರ ಮಾತಾಡಿ ಬಡವರ ಪರವಾಗಿ ನ್ಯಾಯ ಕೊಡಿಸ್ತೀವಿ ಅಂತೇಳಿ ಇವತ್ತು ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಹೇಳಿದ್ದಾರೆ. ಹಾಗಾಗಿ ಅವರಿಗೆ ಹೃತ್ಪೂರ್ವಕವಾದ ಭಾರತೀಯರ ಸೇವಾ ಸಮಿತಿ ಬೀದಿ ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಮೂಲಕ ಅವ್ರಿಗೆ ಒಳ್ಳೆಯದಾಗಲಿ. ಯಾಕೆಂದರೆ ಬಡವರ ಪರವಾಗಿ ಧ್ವನಿಸುವಂಥ ನಾಯಕರಾಗಿದ್ದಾರೆ ಕೃಷ್ಣ ಬೈರೇಗೌಡ ಸಾಹೇಬರು. ಈಗಾಗಲೇ ಇದಕ್ಕೂ ಮುಂಚೆ ಸಚಿವರಾಗಿದ್ದಾಗ ರೈತರ ಪರವಾಗಿ ಲಕ್ಷಾಂತರ ರೈತರಿಗೆ, ದೀನದಲಿತರಿಗೆ ನ್ಯಾಯವನ್ನು ಕೊಡಿಸುವಂಥ ದೇವರವರು ಇವತ್ತು ಬೀದಿ ವ್ಯಾಪಾರಿಗಳ ಕೈ ಹಿಡಿತಾರೆ ಅನ್ನೋದು ನಮಗೆಲ್ಲರೂ ನಂಬಿಕೆ ಇದೆ. ಹಾಗಾಗಿ ಇವತ್ತು ಮನವಿ ಕೊಟ್ಟು ನಮ್ಮ ಭಾರತೀಯ ಸೇವಾ ಸಮಿತಿ ಎಲ್ಲ ಮುಖಂಡರು ಮನವಿಯನ್ನು ಸಲ್ಲಿಸಿದ್ದೀವಿ. ಅದನ್ನು ಸರಿ ಮಾಡುವಂಥ ಕೆಲಸ ಮಾಡ್ತೀವಿ ಅಂತೇಳಿ ನಮಗೆ ಆದೇಶ ಕೊಟ್ಟಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ನಾವು ಅಭಿನಂದನೆ ಸಲ್ಲಿಸೋದ್ರ ಮೂಲಕ ನಾವೆಲ್ಲರೂ ಏನು ಕಾನೂನಡಿಯಲ್ಲಿ ಏನು ಅದನ್ನು ಆದೇಶ ಕೊಟ್ಟಿದೆ ಅದರ ಪ್ರಕಾರ ನೀವೆಲ್ಲರೂ ಬೀದಿ ವ್ಯಾಪಾರಿಗಳು ನಡ್ಕೊಬೇಕು ಅಂತಲೂ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಬಂದಿರೋಂಥ ವಿಷಯ ಇವತ್ತು ಎಲ್ಲರಿಗೂ ಗೊತ್ತಿರೋದೆ. ಯಾಕಂದರೆ ಇವತ್ತು ಇಷ್ಟು ಜನ ಬೀದಿಗೆ ಬಂದಿರೋದು ಹೊಟ್ಟೆಪಾಡಿಗೋಸ್ಕರ ನಾವು ಬಂದಿರೋದು. ಯಾಕಂದರೆ ಎಲ್ರಿಗೂ ನಮಸ್ಕಾರ. ಇವತ್ತು ಬಂದಿರೋಂಥ ವಿಷಯ ಅಂಗಡಿ ಬಂದು ತೆರಳಿಸೋಕ್ಕೆ ಇವತ್ತು ನಾವು ಕೃಷ್ಣ ಬೈರೇಗೌಡ ಸಾಹೇಬ್ರ ಹತ್ರ ಇವತ್ತು ಮನವಿ ಪತ್ರವನ್ನು ಕೂಡಿ ಚಿನ್ನಣ್ಣವ್ರ ಕಡೆಯಿಂದ ಬಂದು ಇವತ್ತು ಎಲ್ಲ ಬಡವರಿಗೆ ನ್ಯಾಯ ಮಾಡಿಕೊಟ್ಟಿದ್ದಾರೆ. ಯಾವತ್ತೂ ನಾವು ಅವ್ರ ಜೊತೆ ಇರ್ತೀವಿ. ಆಯ್ತು, ಧನ್ಯವಾದಗಳು. ಯಾರು ಮಿಸ್ ಆಗಬಾರ್ದು, ಅಲ್ಲಿ ಆಫೀಸ್ ಹತ್ರ ನಡೀರಿ ಎಲ್ಲ ಡೈರೆಕ್ಟ್. ಎಂತವ್ರನ್ನ ಮಾಡ್ಲ ಆಡಳಿತ ಸ್ವಲ್ಪ ಹೇಳ್ಸಪ್ಪ, ಮಾತಾಡ್ರಿ. ಹೆಣ್ಮಕ್ಳೆಲ್ಲ ಒಂದು ಮಾತು ಮಾತಾಡ್ರಿ. ಸೈಡ್ ನಡೀರಕ್ಕ, ರಸ್ತೆಯಿಂದ ಪಕ್ಕಕ್ಕೆ ನಡೀರಿ ಆ ಕಡೆ. ದಾರಿ ಬಿಡಿ, ದಾರಿ ಬಿಡಿ. ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗಕ್ಕೆ, ಹಂಗೆ ಹಿಂದಕ್ಕೆ ಬರ್ರಿ. ಇನ್ನು ಹೇಳಕ್ಕ ಬೇಗ ಹೇಳಕ್ಕ.